ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನಿಮ್ಗಂತೂ కొత్త ಅಪ್ಡೇಟ್ಸ್ వచ్చేసింది. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಮಾಮ್. ಅಪ್ಡೇಟು ಸೀರೀಸ್ ರಿಲೇಟೆಡ್ ಒಂದು ಸೀರೀಸ್ ಇವಾಗ ಫಿಕ್ಸ್ ಆಗಿದೆ. ಇಟ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಏನು ಇವಾಗ ನಡೀತಿರೋದು ಗೊತ್ತಿಲ್ವಾ ನಮಗೆ? ಇದಲ್ಲ ಮಾ 2026 ಬರ್ತಾ ಇರೋಂಥ ಸೀರೀಸ್ ಇದು. 5 ಮ್ಯಾಚ್ನ T20 ಸೀರೀಸು ಇದು ಸ್ಟಾರ್ಟ್ ಆಗ್ತಿದೆ ಜುಲೈ 1 IPL ಎಲ್ಲ ಮುಗಿಸ್ಕೊಂಡು ಜುಲೈ 1 T20 ಸೀರೀಸ್ 5 ಮ್ಯಾಚ್ನ ಸೀರೀಸು ಜೊತೆಗೆ ODI ಸೀರೀಸು 3 ಮ್ಯಾಚ್ನ ODI ಸೀರೀಸ್ ಇರುತ್ತೆ ಅಂತ ಅಪ್ಡೇಟ್ ಬಂದಿದೆ. 1ನೇ ತಾರೀಕಿಂದ 11ನೇ ತಾರೀಕುವರೆಗೂ T20 ಸೀರೀಸ್ ಆಯಿತು ಅಂತಂದರೆ 14ನೇ ತಾರೀಕಿಂದ 19ನೇ ತಾರೀಕುವರೆಗೂ ODI ಸೀರೀಸ್ ಆಗುತ್ತೆ ಅಂತ ಸ್ಟೇಡಿಯಂಗಳು ಎಲ್ಲ ಫಿಕ್ಸ್ ಆಗಿದಾವೆ. ನೋಡ್ತಾ ಇರ್ಬೋದು ಯಾವ ಸ್ಟೇಡಿಯಮಲ್ಲಿ ಮ್ಯಾಚ್ಗಳು ಇದಾವೆ ಅಂತ. ಬಿಟ್ಬಿಟ್ಟು ರಿಷಬ್ ಪಂತ್ನ ಮೆಚ್ಕೊಳ್ಳೇಬೇಕು ಮಗ. ಬ್ರೋಕನ್ ಟೋನ ಇಟ್ಕೊಂಡ್ಬಂದ್ಬಿಟ್ಟು ಫ್ರಾಕ್ಚರ್ ಆಗಿರೋ ಟೋನ ಇಟ್ಕೊಂಡ್ಬಂದ್ಬಿಟ್ಟು ಇವತ್ತು ಆಡಿದ್ರಲ್ಲ. ಆಡೋಕ್ಕಾಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಏನೇ ಅವ್ರು ನೆಕ್ಸ್ಟ್ ಮ್ಯಾಚ್ ಅಂತೂ ಅವ್ರು ಆಡೋದಿಲ್ಲ ಖಂಡಿತ. ಯಾಕಂದರೆ ಅವ್ರಿಗೆ 6 ವಾರ ಆಡಬೇಡ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ 10 vs 11 ಆಗೋಗ್ಬಿಡುತ್ತೆ ಅಂತ ಬಂದ್ಬಿಟ್ಟು ಅವ್ರು ಕಾಂಟ್ರಿಬ್ಯೂಟ್ ಮಾಡೋದಲ್ಲ. ಅಲ್ಪ ಸ್ವಲ್ಪನೇ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು ಇವತ್ತು. ಬಟ್ ಆದರೂ ಕಾಂಟ್ರಿಬ್ಯೂಟ್ ಮಾಡೋದಲ್ಲ. ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಆಡೋದಲ್ಲ. ಕಾಲ್ನೇ ಟಾರ್ಗೆಟ್ ಮಾಡ್ತಿದ್ರು ಗುರು ಇಂಗ್ಲೆಂಡ್ ಅವ್ರ ಬೌಲರ್ಸ್ಗಳು. ಇವ್ರಿಗೆ ಕಾಲಿಗೆ ಆಗಿದೆ ಅಂತ ಕಾಲಿಗೆ ಯಾರ್ಕರ್ಗಳನ್ನೇ ಹಾಕ್ತಾಯಿದ್ರು. ಬಟ್ ಅಲ್ಟಿಮೇಟ್ಲಿ ಅದು ಬೋಲ್ಡ್ ಆಗಿನೇ ಔಟ್ ಆಗಿದ್ದು. ಬಟ್ ಆದರೂ ಬಂದ್ಬಿಟ್ಟು ನಿಂತ್ಕೊಂಡು ಆಡೋಲ್ಲ. ಇದಕ್ಕೆ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಇವಾಗ ಒಂದು ರೆಕಾರ್ಡ್ನ ಕೂಡ ಮಾಡಿದರೆ ಮೋಸ್ಟ್ 50+ ಸ್ಕೋರ್ಸ್ ಇನ್ ಸೇನಾ ನೇಷನ್ಸ್ ಅಂತ ಬಂದಾಗ ಆಸ್ ಎ ವಿಸಿಟಿಂಗ್ ಬ್ಯಾಟರ್ ಅಂತ ಬಂದಾಗ ರಿಷಬ್ ಪಂತ್ ಇವಾಗ ಟಾಪಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಇಶಾನ್ ಕಿಶಾನ್ ರಿಪ್ಲೇಸ್ ಆಗಬಹುದು. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಏನು ಬಂದಿಲ್ಲ. ಇಶಾನ್ ಕಿಶಾನ್ ಬರಬಹುದು ಅನ್ನೋ ಥರ ಅಪ್ಡೇಟ್ ಅಂತೂ ಇತ್ತು. ಬಟ್ ಇಶಾನ್ ಕಿಶಾನ್ಗೂ ಏನೋ ಆ್ಯಂಕಲ್ ಇಂಜುರಿ ಹಿಂಗೆ ಆಗಿದೆ ಅಂತ ರೂಮರ್ಸ್ಗಳು ಹರಿದಾಡ್ತಾ ಇದೆ. ಇಶಾನ್ ಕಿಶಾನು ಅಲ್ಲ ಅಂತ ಅಂದರೆ ನಾರಾಯಣ್ ಜಗದೀಶನ್ ತಮಿಳ್ನಾಡು ಪ್ಲೇಯರು ಎಂಟ್ರಿ ಕೊಡ್ಬೋದು ರಿಷಬ್ ಪಂತ್ ಅವರ ಜಾಗದಲ್ಲಿ ಲಾಸ್ಟ್ ಟೆಸ್ಟ್ ಮ್ಯಾಚ್ಗೆ ಅನ್ನೋ ಥರ ಸೀನು. ಬಟ್ ಧ್ರುವಜರೊಳಗೇ ಮೇನ್ ಪ್ರಿಫರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಅವ್ರು ಟೀಮಲ್ಲಿದ್ದಾರೆ. ಇಲ್ಲಿ ಆಲ್ ಆಫ್ ಸಡನ್ ಬಂದಂಥವ್ರಿಗೆ ಅವಕಾಶ ಕೊಡೋದು ಅಸಾಧ್ಯ. ಕೊಡೋಕ್ಕಾಗಲ್ಲ ಅಂತಲ್ಲ. ಏನು ಇವಾಗ ಅನ್ಶುಲ್ ಕಂಬೋಜ್ ಬಂದ್ರಲ್ಲ, ಅವ್ರಿಗೆ ಅವಕಾಶ ಕೊಟ್ಬಿಟ್ರಲ್ಲ. ಟಕ್ಕನಂಗೆ ಹಾಕೊಡು ಟಕ್ಕನಂಗೆ ಅವಕಾಶ ಕೊಟ್ಟರು. ಆ ಥರ ಆಗಲ್ವಾ ಅಂತ ಕೇಳಿದ್ರೆ ಇಲ್ಲ, ಅಲ್ಲಿ ಕೂತ್ಕೊಂಡು ವೆಯ್ಟಿಂಗೇ ಮಾಡ್ತಿದ್ರು ಧ್ರುವಜರಲ್ ಅವ್ರು ಆಮೇಲೆ ಅಷ್ಟನ್ನೇ ಮೆಟ್ಗಿಟ್ ತಗೊಂಡು ಹಾಕ್ಬಿಡ್ತಾರೆ. ಅಷ್ಟನ್ನು ಏನು ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಅವ್ರು ಡೊಮೆಸ್ಟಿಕಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಕೇಫ್ ಅವರು ಕರುಣ್ ನಾಯರ್ ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾತಾಡಿದ್ದಾರೆ. ಶುಭ್ಮನ್ ಗಿಲ್ಗೆ ಒಂಥರ ಡೈರೆಕ್ಟಾಗಿ ಟ್ವೀಟ್ ಹೊಡೆದಿದ್ದಾರೆ ಅಂತ ಹೇಳಬೇಕು. ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ನಿಲುವನ್ನು ತೊಗೊಬೇಕು ಅಂತ ಅಂದರೆ ಇದು ಒಂಥರ ಸ್ಟ್ರಾಂಗ್ ನಿರ್ಧಾರ ತೊಗೊಬೇಕು ಅಂದರೆ ಇದೊಂದು ಪ್ಲಾಟ್ಫಾರ್ಮ್ ಇತ್ತು, ತೊಗೊಬೋದಾಗಿತ್ತು. ಇಲ್ಲಿ ಕರುಣ್ ನಾಯರ್ಗೆ ಎಲ್ಲರೂ ಕೂಡ ಅಗೇನ್ಸ್ಟ್ ಇದ್ರು. ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಿಂಗೆ ಅವಕಾಶ ಕೊಡ್ತೀನಿ ಗುರು, ಮ್ಯಾಚ್ ಸಗದಾಗ ಪರ್ಫಾರ್ಮ್ ಮಾಡೋ ಗುರು ಅಂತ ಲಾಸ್ಟ್ ಆಪರ್ಚುನಿಟಿ ಕೊಟ್ಟಿತ್ತು ಅಂದರೆ ಅದು ಸ್ಟ್ರಾಂಗೆಸ್ಟ್ ನಿರ್ಧಾರ ಆಗಿರೋದು ಶುಭ್ಮನ್ ಗಿಲ್ಲಿಂದ ಅಂತ ಹೇಳಿದ್ದಾರೆ. ಸೊ ಇದನ್ನು ತೊಗೊಂಡಿತ್ತು ಅಂದರೆ ನಾನು ಸಿಕ್ಕಾಪಟ್ಟೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿನ ಮೆಚ್ಕೊಂಡ್ಬಿಡ್ತಾ ಇದೆ. ಒಬ್ಬ ಪ್ಲೇಯರ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದ್ಬಿಟ್ಟು ಬ್ಯಾಕ್ ಮಾಡೋದಕ್ಕೂ ಅಲ್ಲಿ ಚಾನ್ಸ್ ಕೊಟ್ಬಿಟ್ಟು ಬ್ಯಾಕ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಅವ್ರು ಹೇಳಿದ್ರು ಕರುಣ್ ನಾಯರ್ ಮತ್ತೆ ವಾಪಸ್ ಬರ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ರು ಅಂತಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೇ ಕೇಳಬೇಕಾಗಿತ್ತು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕರುಣ್ ನಾಯರ್ನ ಟ್ಯೂನ್ ಮಾಡ್ತೀವಿ ಅನ್ನೋ ಥರ ಎಲ್ಲ ಏನಕ್ಕೆ ಕೇಳಬೇಕಾಗಿತ್ತು, ಡ್ರಾಪ್ ಮಾಡೋದಾಯಿತು ಅಂತಂದರೆ ಅಂತ ಕ್ವೆಶನ್ ಮಾಡಿದ್ದಾರೆ. ಇವಾಗ ಬಂದ್ಬಿಟ್ಟು ಸಾಯಿ ಸುದರ್ಶನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫಸ್ಟ್ ಇನ್ನಿಂಗ್ಸಲ್ಲಿ. ಇವಾಗ ಅದೆಷ್ಟೊಂದು ಏನು ಮ್ಯಾಟ್ರ್ ಆಗೋದಿಲ್ಲ. ಇನ್ ಕೇಸ್ ಅಂದ್ರೆ ಅವರು ಹಾಕೊಂಡಿತ್ತು ಅಂದರೆ ಸಾಯಿ ಸುದರ್ಶನ್ ಅವಾಗ ಮ್ಯಾಟ್ರ್ ಆಗಿರೋದು, ಕರುಣ್ ನಾಯರ್ನ ಆಡಿಸ್ಬೋದಿತ್ತಲ್ವಾ ಅಂತ. ಅಪ್ಡೇಟ್ ನಂಬರ್ 5, ಒಂಥರ ಅಭಿಮನ್ಯು ಈಶ್ವರನ್ಗೆ ಪಾಪ ಫೀಲ್ಸ್ ಸ್ಯಾಡ್ ಅಂತ ಅನ್ಸುತ್ತೆ ಗುರು. ಯಾಕೆ ಅಂತಂದರೆ ಬೆಂಚಲ್ಲೇ ಕಾವು ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವಾಗಲ್ಲ 2021 ಇವರು ಕಾಲ್ ಆಗಿದ್ರು ಇಂಡಿಯನ್ ಟೀಮಿಗೆ. ಬಟ್ ಅವಾಗಿಂದ ಕೂಡ ಬೆಂಚಲ್ಲೇ ಕೂತ್ಕೊಂಡು ಕಾವು ಕೊಡ್ತಾ ಇದ್ದಾರೆ. ಅವ್ರು ಹಿಂದೆ ಬಂದಂಥ ಪ್ಲೇಯರ್ಗಳೆಲ್ಲ ಟೀಮ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಆಲ್ರೆಡಿ ಸುಮಾರು ಮ್ಯಾಚ್ಗಳನ್ನ ಆಡ್ತಾ ಇದ್ದಾರೆ. ಸೊ ಆ ಥರ ಆಗ್ತಾಯಿದೆ ಇಲ್ಲಿ ಸೀನು. ಪಾಪ ಫೀಲ್ ಸ್ಯಾಡ್. ಅಭಿಮನ್ಯು ಈಶ್ವರನ್ ಒಂಥರ ಮೂಲೆ ಗುಂಪು ಆಗ್ತಿದ್ದಾರೆ ಅಂತ ಅನ್ನಿಸ್ತೆ. ಒಂಥರ ಡೊಮೆಸ್ಟಿಕಲ್ಲಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಇನ್ನೂ ಏನೋ ಎಕ್ಸ್ಟ್ರಾರ್ಡ್ನರಿ ಆಗಬೇಕು ಅಂತ ಅನ್ನಿಸ್ತಿದೆ. ಇವ್ರಿಗೆ ಅವಕಾಶ ಕೊಡಬೇಕು ಅಂತಂದರೆ ಅಲ್ಲಿ ಇಂಡಿಯಾಗೆ ಕ್ಯಾಪ್ಟನ್ ಎಲ್ಲ ಆಗಿದ್ರು ಈ ಪ್ಲೇಯರು. ಬಟ್ ಇಲ್ಲಿ ನೋಡಿ ಅನ್ಶುಲ್ ಕಂಬೋಜ್ ಬಂದರು, ಪಟ್ಟಣಂಗೆ ಬಂದರು, ಅವನ ಅಜ್ಜಿ ಪಟ್ಟಣಕ್ಕೆ ಹೋಗ್ಬಿಟ್ಟು ಟೀಮ್ ಒಳಗಡೆ ಎಂಟ್ರಿ ಕೊಟ್ಟು ಪ್ಲೇಯಿಂಗ್ ಲೆವೆಲ್ ಆಡೋದು. ಇದಕ್ಕಿಂತ ಒಂದು ಅದೃಷ್ಟ ಐತಾಗೋರು ಅಂತ ಅನಿಸ್ಬಿಡುತ್ತೆ. ಇವ್ರು ನೋಡಿ ಬೆಂಚಲ್ಲಿ ಕಾವು ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ವರ್ಷಾನ್ಗಟ್ಲೆ ಇದ್ದ. ಬಟ್ ಆದರೂ ಚಾನ್ಸ್ ಸಿಗ್ತಾ ಇಲ್ಲ ಲೆವೆಲ್ ಆಡೋದಕ್ಕೆ. ಎಲ್ಲ ನಸೀಬು ಅಷ್ಟೇ ಮಗ. ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬಿಡಿ.